ಕಲುಷಿತ ನೀರು ಪೂರೈಕೆ ಶಂಕೆ 62 ಜನರ ಆರೋಗ್ಯದ ಮೇಲೆ ಪರಿಣಾಮ. ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಚಿನ್ನೆಹಳ್ಳಿ ಗ್ರಾಮದಲ್ಲಿ ಘಟನೆ. ಸ್ಥಳಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿ ದಂಡು ದೌಡು. 8ಕ್ಕೂ ಹೆಚ್ಚು ಜನ ಜಿಲ್ಲಾ ಆಸ್ಪತ್ರೆಗೆ ದಾಖಲು, 7 ಜನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು. ಗ್ರಾಮದಲ್ಲಿ ತಾತ್ಕಾಲಿಕ ಆಸ್ಪತ್ರೆ ತೆರೆದ ಆರೋಗ್ಯ ಇಲಾಖೆ. ಸ್ಥಳಕ್ಕೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಭೇಟಿ. ಚಿನ್ನೆಹಳ್ಳಿ ಗ್ರಾಮದಲ್ಲಿ ಜರುಗಿದ ಜಾತ್ರಾ ಮಹೋತ್ಸವದಂದು ಕಲುಷಿತ ನೀರು ಪೂರೈಕೆಯಾಗಿ ಸುಮಾರು 62ಕ್ಕೂ ಹೆಚ್ಚು ಜನ ಗ್ರಾಮಸ್ಥರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ವರದಿಯಾಗಿದೆ. ತಾಲೂಕಿನ ಮಿಡಿಗೇಶಿ ಹೋಬಳಿ ಚಿನ್ನೇನಹಳ್ಳಿ ಗ್ರಾಮದ ಲಕ್ಷ್ಮೀದೇವಿ ಹಾಗೂ ಕೆಂಪಮ್ಮ ದೇವಿಯ 5 ದಿನಗಳ ಕಾಲ ಜಾತ್ರಾ ಮಹೋತ್ಸವವು ಸೋಮವಾರದಿಂದ ಪ್ರಾರಂಭವಾಗಿದ್ದು, ಜಾತ್ರೆಯೊಂದು ಕೊಳವೆ ಬಾವಿಯ ನೀರು ಸೇವಿಸಿ ಗ್ರಾಮದ ಜನರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ತಕ್ಷಣ ಸಾಲು ಸಾಲಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗ್ರಾಮದಲ್ಲಿ ನಲ್ಲಿ ನೀರು ಹಾಗೂ ಟ್ಯಾಂಕ್ ನೀರು ಕುಡಿಯಲು ಬಳಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಚಿನ್ನೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಾತ್ಕಾಲಿಕ ಆಸ್ಪತ್ರೆ ತೆರೆದಿದ್ದು, ಗ್ರಾಮಸ್ಥರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಗ್ರಾಮದಲ್ಲಿ ಸುಮಾರು 285 ಕುಟುಂಬಗಳು ವಾಸವಿದ್ದು, ದೇವಿಯ ಆರಾಧನೆಯಲ್ಲಿ ಪೂಜಾ ಕೈಂಕರ್ಯಗಳು ಶ್ರದ್ಧೆಯಿಂದ ನಡೆಸದ ಕಾರಣ ದೇವಿಯು ಮುನಿಸಿಕೊಂಡು ಈ ಎಡವಟ್ಟು ಸಂಭವಿಸಿದೆ. ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗ ರುಜಿನಗಳ ಮುನ್ಸೂಚನೆ ಇದು ಇಲ್ಲಿನ ಹಿರಿಯರು ನಂಬಿದ್ದಾರೆ. ಲಕ್ಕಮ್ಮ ಕೆಂಪಮ್ಮನ ಜಾತ್ರೆ ಚಿನ್ನೇನಹಳ್ಳಿಯಲ್ಲಿ ಭಾನುವಾರ ಬೆಟ್ಟಕ್ಕೆ ಕರ್ಕೊಂಡೋಗಿದ್ದೆ ದೇವರನ್ನ. ಅಲ್ಲಿ ಹೋಗಿ ಬಂದೆ. ಸೋಮವಾರ ಜಲ್ದಿ ಆಯಿತು. ಅವತ್ತು ನೈಟೆಲ್ಲ ಪದ ಹೇಳೋರು ಹೆಣ್ಮಕ್ಳು. ಪದ ಹೇಳಿ ಬೆಳಗ್ಗೆನೇ ಅವ್ರಿಗೆ ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ. ಪ್ರಸಾದ ಏನಿಲ್ಲ ಸರ್, ಮನೆಯಲ್ಲಿ ಊಟ ಮಾಡಿರೋದಷ್ಟೇ ಬಿಟ್ಟರೆ ಏನಿಲ್ಲ. ಅವ್ರ ಮನೇಲಿ ಊಟ ಮಾಡಿರೋದು, ಇನ್ನು ಪ್ರಸಾದ ಇಲ್ಲ. ಶುಕ್ರವಾರ ಪ್ರಸಾದ 6 ದಿವಸ ಅದೇನಿನ್ನ ಗೊತ್ತಾಗಿಲ್ಲ ಸರ್. ನೀರು ಮಾಮೂಲಿ ಫಿಲ್ಟರ್ ನೀರು ಸರ್, ಫಿಲ್ಟರ್ ನೀರು ಮತ್ತು ನಲ್ಲಿ ನೀರು ಕುಡಿತಾರೆ. ನೈಟು ಪದ ಹೇಳಕ್ಕೆ ಹೋಗಿದ್ದಾರೆ, ನಿದ್ದೆ ಕಟ್ಟವ್ರೆ, ಅದು ಊಟ ಸೇರಿಲ್ಲ. ಚಿನ್ನೇನಹಳ್ಳಿ ಲಕ್ಕಮ್ಮ ಕೆಂಪಮ್ಮ ಸರ್. ಹಾಂ, ಮನೆಯಲ್ಲೇ ಊಟ. ಹಾಂ, ಅದೇ ಸರ್ ಇವಾಗ ಬಂದಿರೋದು. ಇರ್ಬೋದು ಏನಂತ ಕೆಲವ್ರು ಅಂತಾರೆ, ಕೆಲವರು ನೀರು ವ್ಯತ್ಯಾಸ ಐತೆ ಅಂತಾರೆ. ಇನ್ನು ಯಾವುದು ಕನ್ಫರ್ಮ್ ಆಗಿಲ್ಲ ಸರ್. ಇಲ್ಲ ಸರ್, ಇನ್ನೂ ಇಲ್ಲ. ಶುಕ್ರವಾರ ಊಟ. ಈಗ ಸದ್ಯಕ್ಕೆ ಒಂದು ಇಲ್ಲ ಸರ್, ಈ ಊಟ ಸರ್. ಈಗ ಇಲ್ಲಿ ಒಂದು 15 ಜನ ಇದ್ದೇವೆ ಸರ್. ಎಲ್ಲ ನಮ್ಮೂರೇ ಸರ್. ಬಂದು ಇಲ್ಲಿ ಮತ್ತೆ ಬೆಂಗಳೂರಿಗೆ ಹೋಗಿದ್ದಾರೆ ಸರ್. ಈಗ ಶಾಪ ಅನ್ನೋದಾದ್ರೆ ಏನು ಶಾಪ ಇರ್ಬೋದು ಅಂತ ಅದೇನು ಅದು ಭಗವಂತನಿಗೆ ಗೊತ್ತಿಲ್ಲ. ಇಲ್ಲ ಸರ್, ಎಂದೂ ಇಲ್ಲ. ನಮಗೆ ಬುದ್ಧಿ ಬಂದಮೇಲೆ ಎಂದೂ ನೋಡಿಲ್ಲ. ಇದೇ ಫಸ್ಟ್ ನಾವು ನೋಡ್ತಾ ಇರೋದು ಸರ್. ನಮ್ಮೂರಲ್ಲಿ ಒಂದು 300 ಚಿಲ್ಲರೆ ಮನೆ ಇದೆ ಸರ್. ಈಗ ಎಷ್ಟು ಜನರಿಗೆ ಆ ಥರ ಕಾಣಿಸ್ಕೊಂಡಿದೆ? ಸುಮಾರು ಊರಲ್ಲಿ ಒಂದು 35 ಜನ ಇರ್ಬೋದು ಸರ್. 35-40 ಜನ ಇರ್ತಾರೆ. ಹಾಂ, ಮಕ್ಕಳಿದ್ದಾವೆ ಸರ್. ಇಲ್ಲ ಸರ್, ಅವೆಲ್ಲ 29ನೇ ವರ್ಷ. ಬೀರಣ್ಣ ಸರ್.